ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಸಿಂಪಲ್ ಆಗಿ ಎಲ್ಲ ಥರದ ಹಿಟ್ಟು ಹಾಕಿ ನಾನಿಲ್ಲಿ ತಾಲಿಪಟ್ಟಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಮೊಸರೊಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ. ಮೊಸರು ಇಲ್ಲಾಂದ್ರೆ ನೀವು ಕಾಯಿ ಚಟ್ನಿ ಕೂಡ ಇದ್ರೆ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುವಂಥದ್ದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಈ ಥರ ನಾವು ತಾಲಿಪಟ್ಟಿನ ಮಾಡಿಕೊಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಕೂಡ ಮಾಡಿ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ತಾಲಿಪಟ್ಟಿ ಮಾಡಲಿಕ್ಕೆ ನಾನು 2 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ನಾನು ಮಿಕ್ಸ್ ಹಿಟ್ಟುಗಳಿಂದ ಇಲ್ಲಿ ತಾಲಿಪಟ್ಟಿನ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು. ಮೆಕ್ಕೆಜೋಳದ ಮಾತ್ರ ಅಲ್ಲ, ಈ ಥರ ನಾವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುವಂಥ ತಾಲಿಪಟ್ಟಿನ ಅಂತ ಹೇಳ್ಬೋದು. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಉಪ್ಪು ಹಾಕಿದ ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರ್ ತಂದಿದ್ದೇನೆ. ಮಿಕ್ಸಿ ಜಾರಿಗೆ ನಮಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ಹಾಕೋತೇನೆ. ನೋಡಿ, ಹಸಿ ಮೆಣಸನ್ನ ಬೇಕಂತಿಲ್ಲ, ಈ ಥರ ಹಣ್ಣಾಗಿದ್ರೂ ಪರವಾಗಿಲ್ಲ. ನನ್ನ ಹತ್ರ ಅದೇ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ತೇನೆ. ಆ ಮಿಕ್ಸಿ ಜಾರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನೀಗ ತರಿಯಾಗಿ ಮಿಕ್ಸಿ ಮಾಡ್ತೇನೆ, ನೀರು ಹಾಕದೇನೆ. ಟೊಪ್ಪನ್ನು ಮುಚ್ಕೊಂಡೀಗ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ಇಷ್ಟು ತರಿಯಾಗಿದ್ದರೆ ಸಾಕು ನಮಗೆ. ನೋಡಿ, ಇಲ್ಲಿ ಹಿಟ್ಟಿಗೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತೀನಿ ನೋಡಿ, ತಾಲಿಪಟ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ಇದು. ಈರುಳ್ಳಿ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವನ್ನ ಹಾಕ್ತೇನೆ. ಕರಿಬೇವು ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇವನ್ನ. ನೋಡಿ, ಕೊತ್ತಂಬರಿ ಹಾಕಿದ ಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಟಿದ್ದೀವಿ ನೋಡಿ, ಅದನ್ನು ಎಲ್ಲ ಹಾಕ್ಕೊಳ್ಳಿ. ಕಾಯಿ ಮೆಣಸು, ಜೀರಿಗೆ, ಓಂಕಾಳು, ಈ ಥರ. ಈಗ ಅದಕ್ಕೆ ಲಾಸ್ಟಲ್ಲಿ ನಾನು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಮಿಕ್ಸಿ ಮಾಡಿದ್ದೀವಲ್ಲ ನಾವು ಆವಾಗಲೇ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ತರಿಯಾಗಿ. ಈಗ ನೋಡಿ, ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಇದನ್ನು ಈ ಥರ ಎಲ್ಲ ಹೊಂದೋ ರೀತಿ ಈಗ ಹಿಟ್ಟುಗಳನ್ನು 3 ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ಮೆಕ್ಕೆಜೋಳದ ಹಿಟ್ಟು ಬೇಕಂತಿಲ್ಲ ತಾಲಿಪಟ್ಟಿಗೆ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿದ್ನಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತೆ ಅಂತ ಹೇಳಿ ನೀರು ಹಾಕಿದೆ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ನಾವು ಗಟ್ಟಿಯಾಗಿ ಕಲಸ್ಕೋಬೇಕಾಗತ್ತೆ. ಚಪಾತಿ ಯಾವ ಥರ ಮಾಡ್ತೀವಿ ನೋಡಿ, ಆ ಥರ ಕಲಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಗಟ್ಟಿಯಾಗಿ ಈಗ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೇನೆ. ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಆ ಸೈಜಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ನನಗೆ ಇಷ್ಟು ಸಾಕು. ಇದೇ ಥರ ನಾನೀಗ ಉಂಡೆಗಳನ್ನು ಮಾಡಿ ಇಟ್ಕೋತೇನೆ. ಉಂಡೆ ಮಾಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿ ಇಟ್ಕೋತೇನೆ ಎಲ್ಲವನ್ನು. ನೋಡಿ, ಇಲ್ಲಿ ನಾನು ಬಟರ್ ಪೇಪರನ್ನು ತೊಗೊಂಡಿದ್ದೇನೆ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ತಾಗಿಸ್ಕೊತೇನೆ. ಎಣ್ಣೆ ಹಚ್ಚಿದ್ರೆ ಬೇಗ ಬಿಡುತ್ತೆ ತಾಲಿಪಟ್ಟಿ. ಎಣ್ಣೆ ಹಚ್ಚದಿದ್ರೆ ಬಿಡೋದೇ ಇಲ್ಲ ಅದು. ಅದಕ್ಕಾಗಿ ನೋಡಿ, ನಾ ಮಾಡಿಟ್ಟಿರೋಂಥ ಉಂಡೆನ ಇದ್ರ ಮೇಲೆ ಇಟ್ಟು ಈ ಥರ ತಟ್ಕೋತೀನಿ. ಇದ್ರ ಮೇಲೆ ಬೇಕಾದರೆ ನೀವು ಬಿಳಿ ಎಳ್ಳು ಅಥವಾ ಬ್ಲ್ಯಾಕ್ ಎಳ್ಳು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದೂ ಹಾಕ್ತಾ ಇಲ್ಲ, ಹಾಗೆ ಸುಮ್ಮನೆ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬಟರ್ ಪೇಪರ್ ಇಲ್ಲಾಂದರೆ ಬಾಳೆ ಎಲೆ ಅಥವಾ ಹಾಗೆ ಹಾಲಿನ ತೊಟ್ಟೆ ಎಲ್ಲ ಇರುತ್ತೆ ನೋಡಿ, ಅದ್ರ ಮೇಲೆ ಕೂಡ ತಟ್ಕೋಬೋದು. ನೋಡಿ, ಈ ಥರ ನಾನೀಗ ಇಲ್ಲಿ ತಟ್ಟಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಒಂದು ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ನಾನು ಹಾಕ್ತೇನೆ. ಎಣ್ಣೆ ನಿಮಗೆ ಎಷ್ಟು ಬೇಕು, ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಸಿಯಾಗಿ ಬಟರ್ ಪೇಪರ್ ನಾವು ಎಣ್ಣೆ ಹಾಕಿರ್ತೀವಲ್ಲ, ಈಸಿಯಾಗಿ ಈ ಥರ ಬಿಟ್ಕೊಳ್ಳುತ್ತೆ. ಈಗ ಇಲ್ಲಿ ಹಾಕ್ತೀನಿ ನೋಡಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಅದು. ನೋಡಿ, ಇಲ್ಲಿ 1-2 ನಿಮಿಷ ಆದಮೇಲೆ ನೋಡಿ ಈಸಿಯಾಗಿ ಬಿಟ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ನಾವು ಎಲ್ಲ ಥರ ನಮ್ಮ ಹತ್ರ ಹುರುಳಿ ಹಿಟ್ಟು, ರಾಗಿ ಹಿಟ್ಟು ಇದ್ರೂ ಕೂಡ ಇದರೊಟ್ಟಿಗೆ ನೀವು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಸ್ವಲ್ಪ ಇದರ ಮೇಲಿಂದ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ಹೇಳಿದಾಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು
ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ತಾಲಿಪಟ್ಟು ಅಂತ ಹೇಳ್ಬೋದು. ಎಲ್ಲ ಥರ ಹಿಟ್ಟು ಹಾಕಿ ಈ ಥರ ಮಾಡ್ಬೋದು ನಾವು. ನೋಡಿ ಇಲ್ಲಿ ಎರಡು ಸೈಡಿಗೆ ತಾಲಿಪಟ್ಟಿ ಚೆನ್ನಾಗಿ ಬೆಂದಿದೆ. ನೋಡಿ ತಕೊಂಡ್ಬಿಡ್ತೇನೆ. ಸೂಪರಾಗಿದೆ ತಾಲಿಪಟ್ಟಿ. ನೀವು ಒಮ್ಮೆ ಮಾಡಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ತಾಲಿಪಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ತಾಲಿಪಟ್ಟಿ, ಮಸ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ತಾಲಿಪಟ್ಟಿ. ಇದರೊಟ್ಟಿಗೆ ನಿಮಗೆ ಮೊಸರು ಕೂಡ ಬೇಕಂದರೆ ಮೊಸರು ಕೂಡ ಹಾಕೊಂಡು ತಿನ್ಬೋದು. ಇಲ್ಲಾಂದರೆ ಚಟ್ನಿ ಕೂಡ ಬರುತ್ತೆ, ಶೇಂಗಾ ಚಟ್ನಿ ಇರುತ್ತಲ್ಲ ಅದರೊಟ್ಟಿಗೆ ಕೂಡ ತಿನ್ಬೋದು. ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಸರೊಟ್ಟಿಗೆ. ಇನ್ನೂ ಟೇಸ್ಟಿಯಾಗಿರುವಂಥದ್ದು ಇದು ತಾಲಿಪಟ್ಟಿನೇ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.